ಈ ಕಡೆ ಸತೀಶ್ ರೆಡ್ಡಿನೂ ಹೆಚ್ಚಲ್ಲ, ಅಥವಾ ಈ ಚೇಲಾಗಳು ಎಲ್ಲರೂ ಸೆಲ್ಯೂಟ್ ಹೊಡ್ಕೊಂಡು ಅವ್ರಿಗೋಸ್ಕರ ಪ್ರಾಣ ತ್ಯಾಗ ಮಾಡೋದಕ್ಕೆ ರೆಡಿ ಆಗಿದ್ದಾರಲ್ಲ ಏನು ಚಮಚಗಳು ಅವರು ಹೆಚ್ಚಲ್ಲ. ನೀವು ನಿಜಕ್ಕೂ ನಿಷ್ಪಕ್ಷಪಾತವಾದ ತನಿಖೆ ಮಾಡೋದಾಗಿದ್ದರೆ ಎರಡೂ ಕಡೆ ಅವ್ರನ್ನು ಒದ್ದು ಒಳಗಾಕ್ಬೇಕಾಗಿತ್ತು. ನೀವು ಜನಾರ್ದನ್ ರೆಡ್ಡಿನ ಟಚ್ ಮಾಡ್ತಾ ಇಲ್ಲ. ಬಿಕಾಸ್ ಅವ್ರನ್ನ ಟಚ್ ಮಾಡಿದ್ರೆ ಭರತ್ ರೆಡ್ಡಿನ ಟಚ್ ಮಾಡ್ಬೇಕು. ಹಾಗಾಗಿ ಕೈ ಕಟ್ಟಿ ಕುಳಿತಿದ್ದೀರಾ ನೀವು. ಅಸಮರ್ಥರು ನೀವು ಅಸಮರ್ಥರು. ಆಯ್ತು ನಿಮಿಷ. ನಾನು ಈ ಮೂಲಕ ಕರ್ನಾಟಕದ ಪೊಲೀಸರು, ಅದರಲ್ಲೂ ಕೂಡ ಈಗ CID ತನಿಖೆ ನಡೀತಾ ಇದೆ. ಬಳ್ಳಾರಿಯಲ್ಲಿ ಇರುವಂತಹ ಏನು ಈಗ ಬಹಳಷ್ಟು ಜನ ಅಧಿಕಾರಿಗಳನ್ನ ಬದಲಾವಣೆ ಮಾಡಿದ್ದೀರಾ, ಬಂದಿದ್ದೀರಾ, ಕರೆಕ್ಟ್. ಇಡೀ ಕರ್ನಾಟಕದ ಜನ ಬಳ್ಳಾರಿನ ನೋಡ್ತಾ ಇದ್ದಾರೆ. ದಿನಕ್ಕೊಂದರಂತೆ ಅವ್ರ ತಪ್ಪ ಇವ್ರ ತಪ್ಪ ಅಂತ CDಗಳು CCTV ಫುಟೇಜ್ಗಳನ್ನು ಬಿಡುಗಡೆ ಮಾಡ್ತಾ ಅಭಿಪ್ರಾಯವನ್ನು ಮೂಡಿಸ್ತಾ ಇದ್ದಾರೆ. ತನಿಖೆ ಪಾಡಿಗೆ ತನಿಖೆ ನಡೀತಾ ಇದೆ. ಇಲ್ಲಿಯವರೆಗೆ ಸೆಕೆಂಡ್ ರೋ ಲೀಡರ್ಸನ್ನು, ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಿದ್ದೀರೇ ಹೊರತು ಇದಕ್ಕೆ ಕುಮ್ಮಕ್ಕು ಕೊಟ್ಟಂತಹ, ಇದಕ್ಕೆ ಕಾರಣಕರ್ತರಾದಂಥ ಆ ರಾಜಕೀಯ ನಾಯಕರು, ಅದು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅವರನ್ನು ಟಚ್ ಮಾಡೋದಕ್ಕೆ ನಮ್ಮ ಪೊಲೀಸರಿಗೆ ಅಡ್ಡಿ ಆಗಿರೋದೇನು? ಓನ್ಲಿ ಬಿಕಾಸ್ ಆಫ್ ಪಾಲಿಟಿಕ್ಸ್ ಈಸ್ ಇಟ್? ಜನಾರ್ದನ್ ರೆಡ್ಡಿ ಅವ್ರನ್ನ ಟಚ್ ಮಾಡಿದರೆ ಭರತ್ ರೆಡ್ಡಿ ಅವ್ರನ್ನ ಟಚ್ ಮಾಡಬೇಕು, ಸತೀಶ್ ರೆಡ್ಡಿ ಅವ್ರನ್ನ ಟಚ್ ಮಾಡಿದರೆ ಈ ಕಡೆ BJP ಅವ್ರನ್ನ ಟಚ್ ಮಾಡಬೇಕು. ಇದು ರಾಜಕೀಯ ಪ್ರಕ್ಷುಬ್ಧತೆಗೆ ಕಾರಣವಾಗುತ್ತೆ ಅನ್ನುವಂಥ ಒಂದೇ ಕಾರಣಕ್ಕೆ ತಾವುಗಳು ಎರಡು ಮಹಾನ್ ಲೀಡರ್ಸ್ಗಳನ್ನು ಟಚ್ಚೇ ಮಾಡದೆ ತನಿಖೆ ಮಾಡ್ತಾ ಇದ್ದೀರಿ. ವಂಡರ್ಫುಲ್. ಟಪಾಲ್ ಗಣೇಶ್ ಅವರು ಇವತ್ತು ತಡ್ರಿ. ಟಪಾಲ್ ಗಣೇಶ್ ಅವರೇ, ನಿಮ್ಮದು ಜನಾರ್ದನ್ ರೆಡ್ಡಿ ಅವ್ರದ್ದು ಇದ್ದದ್ದೇ, ಅದಕ್ಕೆ ಇತಿಹಾಸ ಇದೆ, ದಶಕಗಳ ಇತಿಹಾಸ ಇದೆ. ನಿಮ್ಮಿಬ್ಬರ ನಡುವಿನ ಫೈಟ್ ಅದು ನ್ಯಾಯಬದ್ಧವಾಗಿಯೂ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ತಾವೇನು ಇವತ್ತು ಮಾತಾಡ್ತಾ ಇಲ್ಲ, ಬದಲಾಗಿ ತಾವು ದೂರುಗಳನ್ನು ಕೊಟ್ಟಿದ್ದೀರಾ, ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತಾ ಇದ್ದೀರಾ. ತಾವು ಹೇಳಿದ್ದೀರಿ ಜನಾರ್ದನ್ ರೆಡ್ಡಿ ಅವ್ರ ಕನ್ವಿಕ್ಷನ್ ಆದಾಗ ಇವತ್ತು ನಮ್ಮ ಅಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ. ಅದೆಲ್ಲ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾನು ಬಳ್ಳಾರಿ ಬಗ್ಗೆ ಮಾತಾಡ್ತಾ ಇದ್ದೀನಿ ರೀ ಸರ್. ಬಳ್ಳಾರಿಯ ಜನ ಈ ರಾಜಕೀಯ ದ್ವೇಷ, ಈ ರಾಜಕೀಯ ದಳ್ಳೂರಿ, ಎರಡು ಕುಟುಂಬಗಳ ನಡುವಿನ ಬಡದಾಟ, ರಾಜಕೀಯ ಪಕ್ಷಗಳ ನಡುವಿನ ಈ ಒಂದು ಸೆಣಸಾಟದಲ್ಲಿ ಬಳ್ಳಾರಿ ಜನ ಏನು ಪಾಪ ಮಾಡಿದ್ರಿ ಸರ್? ಅಲ್ಲಿನ ಕಾರ್ಯಕರ್ತರು ಏನು ಪಾಪ ಮಾಡಿದ್ರಿ ಸರ್? ಇವ್ರಿಗೋಸ್ಕರ ಬಡದಾಡಿ ಗುಂಡು ತಿಂದು ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಾರಲ್ಲ ಈ ಕಾಂಗ್ರೆಸ್ ಮತ್ತು BJP ನಾಯಕರುಗಳು. ಇವ್ರಿಗೆ ಕೇಳೋರು ಯಾರೂ ಇಲ್ಲ. ಇವ್ರ ಪಾಡಿಗೆ ಇವ್ರು ಆರಾಮಾಗಿ ಓಡ್ಕೊಂಡಿದ್ದಾರೆ. ಕಾರ್ಯಕರ್ತರು 26 ಜನ ಜೈಲಿಗೆ ಸೇರಿದ್ದಾರೆ. ಏನು ಅಸಹ್ಯ ಸರ್ ಇದು? ಮೇಡಮ್, ನಮಗೆ ಬಳ್ಳಾರಿಯವರಿಗೆ ಬೆಂಗಳೂರಲ್ಲಿ ಕೂತ್ಕೊಂಡು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂದ್ರೆ ಎಷ್ಟು ನೋವಾಗ್ತಾ ಇದೆ ಗೊತ್ತಾ? ರಿಪಬ್ಲಿಕ್ ಆಫ್ ಬಳ್ಳಾರಿ ಯಾವಾಗಿತ್ತು? ರಿಪಬ್ಲಿಕ್ ಆಫ್ ಬಳ್ಳಾರಿ ಈ ಒಂದು ಸಹಜ ನ್ಯಾಚುರಲ್ ರಿಸೋರ್ಸಸ್ ಲೂಟಿ ಹೊಡೆಯೋ ಕಾಲಕ್ಕ ಅವತ್ತು ಕೂಡ BJP ನಲ್ಲಿ ಘಟನೆಗಳು ನಡೆದಿಲ್ಲ. ನನ್ನ ಮೇಲೆ ಮಾರಣಾಂತಿಕ ಅಲ್ಲಿ ನಡೆಸಿದ್ರು. ಈಗ ನೀವು ಟಪಾಲ್ ಗಣೇಶ್ ಅವರೇ, ನೀವು BJPಗೂ ಹೋಗಿದ್ರಿ, ಇವತ್ತು ಕಾಂಗ್ರೆಸ್ ಅಲ್ಲಿ ಇದ್ದೀರಾ. BJP ಅಲ್ಲಿದ್ದಾಗ ಒಂದ್ ರೀತಿ ರಿಪಬ್ಲಿಕ್ ಆಫ್ ಬಳ್ಳಾರಿ, ಈಗ ಕಾಂಗ್ರೆಸ್ ಬಂದ ಮೇಲೆ ಇನ್ನೊಂದ್ ತರ ರಿಪಬ್ಲಿಕ್ ಆಫ್ ಬಳ್ಳಾರಿ. ಈ ಬಳ್ಳಾರಿನ ಪ್ರಯೋಗಶಾಲೆ ಮಾಡಿಕೊಂಡು ರಾಜಕೀಯ ಕಿತ್ತಾಟಕ್ಕೆ ಬಳಸ್ಕೊಳ್ತಾ ಇರುವಂತಹ ಈ BJP ನಾಯಕರು ಬಳ್ಳಾರಿಗೆ ಕೆಟ್ಟ ಹೆಸರು ತರ್ತಾ ಇರೋದು. ಬಳ್ಳಾರಿಗೆ ಕೆಟ್ಟ ಹೆಸರು ತರ್ತಾ ಇರೋದು ಟಪಾಲ್ ಗಣೇಶ್ ಅವರೇ, ಬಳ್ಳಾರಿ ಜನರಲ್ಲ. ಬಳ್ಳಾರಿಯನ್ನು ಮಾಡಿದ್ದಾರೆ. ಕಳೆದ 2.5 ವರ್ಷದಲ್ಲಿ ಬಳ್ಳಾರಿ ಶಾಂತಿಯುತವಾಗಿ ಒಂದು ಗಲಾಟೆಯನ್ನು ಕೂಡ ಆಗಿಲ್ಲ. ನಾನು ಟಪಾಲ್ ಗಣೇಶ್ ಅವರು ಮಾತಾಡ್ತಾ ಇದ್ದೀನಿ. ಟಪಾಲ್ ನೀವು ಮಾಡಿದ್ ನಾವು ನೋಡಿ 11 ದಿನದ ಮಠ. ಎಸ್ ಟಪಾಲ್ ಗಣೇಶ್ ಅವರೇ, ಇದು ನಾನು ಯಾವ ರಾಜಕೀಯ ಪಕ್ಷ ಹೆಚ್ಚು, ಯಾವ ರಾಜಕೀಯ ಪಕ್ಷ ಕಡಿಮೆ ಅಂತ ಮಾತಾಡ್ತಿಲ್ಲ. ಬಳ್ಳಾರಿ ಜನರಿಗೆ ಇವು ಎರಡೂ ರಾಜಕೀಯ ಪಕ್ಷಗಳು ಕೊಟ್ಟಂತ ಕೊಡುಗೆ ಏನ್ರಿ ಸರ್? ಬಳ್ಳಾರಿ ಅಂದ್ರೆ ಪ್ರತಿಷ್ಠತೆ ಅಲ್ಲ, ಪ್ರತಿಷ್ಠತೆ ಇದು ಅಲ್ಲ ಮೇಡಮ್. ಇಲ್ಲಿ ಪ್ರತಿಷ್ಠತೆ, ಇಬ್ಬರದು ಪ್ರತಿಷ್ಠತೆ ಇದೆ. ಪ್ರತಿಷ್ಠತೆಯಿಂದ ಆದಂತ ಗಲಾಟೆ ಇದು ಒಬ್ಬರಿಂದ ಆದಂತ ಗಲಾಟೆ ಅಲ್ಲ, ಪ್ರತಿಷ್ಠತೆ ಅಂತ ಹೇಳ್ತೀನಿ ನಾನು ಅಷ್ಟೇ. ಕಾರ್ಯಕರ್ತರು ಎದಕ್ಕೆ ಬಲಿ ಆಗ್ಬೇಕು ಟಪಾಲ್ ಗಣೇಶ್ ಅವರೇ? ಇಬ್ಬರಿಗೂ ಅಷ್ಟು ಫೈರಿಂಗ್ ಮಾಡಿ ಒಬ್ಬರ ಜೀವ ತಾಳ್ರಿ. ನೀವೇನ್ ಟಪಾಲ್ ಗಣೇಶ್? ಆರ್ ಯು ಟಪಾಲ್ ಗಣೇಶ್? ಟಪಾಲ್ ಗಣೇಶ್ ಏನ್ರಿ? ನೀವು ಟಪಾಲ್ ಗಣೇಶ್ ರಘು ದೊಡ್ಡೇರಿ. ನಾವು ನಿಮ್ಮನ್ನ ರಘು ದೊಡ್ಡೇರಿ ಅಂತ ಅನ್ಕೊಂಡಿದ್ದೆ, ನೀವು ಟಪಾಲ್ ಗಣೇಶ್ ಅಲ್ಲ. ಒಂದ್ ನಿಮಿಷ ಇರಿ ಟಪಾಲ್ ಗಣೇಶ್ ಅವರೇ, ಒಂದ್ ನಿಮಿಷ ತಡ್ರಿ. ಆಯ್ತು ನಾಗೇಂದ್ರ ಅವರೇ, ಅದೇನೋ ರಾಜಕೀಯ ನಾಯಕರು ಒಟ್ಟು ನೀವು ಹೊಡೆದಾಡ್ಬೇಕು
ಹೊಡಿಬೇಕು, ಜಗಳ ಆಡ್ಬೇಕು. ಕೂತ್ಕೊತಾರೆ, ಬಳ್ಳಾರಿಯಲ್ಲಿ ಮಾಡಿ. ಮಾಡಿದ್ದೆ ನಾವೇ ಸ್ಟುಡಿಯೋದಲ್ಲೂ ಮಾಡಿ. ಮಾಡ್ತೀರಿ ನೋಡಿ ಏ, ನೀವು. ನೀವೇ ಜಡ್ಜಲ್ಲ ರೀ. ಮಣಿ- ನೀವೇನ್ ಜಡ್ಜಲ್ವಲ್ಲ? ನೀವೇನ್ ಜಡ್ಜಲ್ವಲ್ಲ? ತೀರ್ಮಾನ ಬರ್ಲಿ ಬಿಡ್ರಿ. ರಘು ದೊಡ್ಡೇರಿ ಅವರೇ, ಬಳ್ಳಾರಿಯಲ್ಲಿ ಹೆಂಗ್ ಹೊಡೆದಾಟ ಬಡದಾಟ ನಡೆಯುತ್ತಾ ಹಂಗೆ ನೀವು ಸ್ಟುಡಿಯೋದಲ್ಲಿ ಮಾಡ್ತೀರಿ. ನಿಮಗೆ ಜನಪರವಾಗಿ ನಾವು ಯಾರಾದ್ರೂ ಆಂಕರ್ಸ್ ಪ್ರಶ್ನೆಗಳು ಕೇಳಿದ್ರೆ ನಿಮ್ಗೆ ಆಗಲ್ಲ. ಯಾಕಂದ್ರೆ ನಿಮ್ಗೆ ಜನ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ರಾಜಕೀಯ ನಾಯಕರು ನಿಮ್ಮ ಹೊಡೆದಾಟ ಬಡದಾಟ ಇಂಪಾರ್ಟೆಂಟ್. ದಯವಿಟ್ಟು ಮಧ್ಯೆ ಬಾಯಿ ಹಾಕ್ಬೇಡ್ರಿ, ನಾನು ಜನಪರವಾಗಿ ಮಾತಾಡ್ತಾ ಇದ್ದೀನಿ. ಮಾತಾಡೋ ಮಾತು ಎಲ್ಲ ಮರೆಸ್ಬಿಡ್ತಾರೆ. ಟಪಾಲ್ ಗಣೇಶ್ ಅವರೇ, ಟಪಾಲ್ ಗಣೇಶ್ ಅವರೇ, ಇವಾಗ ಇವರಿಬ್ಬರಿಗೂ ಪ್ರತಿಷ್ಠೆ ಇತ್ತು, ಇವ್ರ ಕುಟುಂಬದ ನಡುವೆ ರಾಜಕೀಯ ಕಾಳಗ ಇತ್ತು, ಇವ್ರಿಗೆ ಫೈರಿಂಗ್ ಮಾಡೋದು ಅಷ್ಟು ಚಟ ಇತ್ತು ಅಂದರೆ ಅವರೇ ಬೀದಿಗಿಳಿದು ಒಬ್ಬರ ಮೇಲೆ ಒಬ್ಬರು ಫೈರಿಂಗ್ ಮಾಡ್ಕೋಬೇಕಾಗಿತ್ತು. ಅದು ಬಿಟ್ಟು ಕಾರ್ಯಕರ್ತರನ್ನ ಯಾಕ್ರಿ ಬಲಿ ಕೊಡ್ತಾರೆ ಇವರು? ಕಾರ್ಯಕರ್ತರು ಯಾಕೆ ಬಲಿ ಆಗಬೇಕು? ಕಾರ್ಯಕರ್ತರು ಯಾಕೆ ಹೊಡೆದಾಡಬೇಕು? ಅಲ್ಲಿನ ಜನರಿಗೆ ಬುದ್ಧಿ ಇದ್ದರೆ ಇಂತಹ ನಾಯಕರ ಹಿಂದೆ ಓಡಾಡೋದು ಚಮಚಗಳಗತ್ತೆ ಚೇಲಾಗಳಗತ್ತೆ ಓಡಾಡಿ ಪ್ರಾಣ ಕೊಡೋದನ್ನ ಬಿಡಬೇಕು, ಕಲಿಬೇಕು. ಬಳ್ಳಾರಿಯಲ್ಲಿರುವಂಥ BJP ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಇವ್ರ ಪಾಡಿ ಇವ್ರ ಮನೆಗಳಲ್ಲಿ ಚಲೋ ಇರ್ತಾರೆ, ನಿಮ್ಮನ್ನು ಬೀದಿ ಹೆಣ ಮಾಡ್ತಾರೆ. ಇವ್ರ ಹಿಂದೆ ಓಡಾಡಬೇಡ್ರಿ. ಬಳ್ಳಾರಿ ನಾಯಕರು ಯಾರ್ಯಾರಿದ್ದಾರೆ ರಾಜಕೀಯ ಮಾಡೋರು, ಕಾಂಗ್ರೆಸ್ ಮತ್ತು BJP ನಾಯಕರ ಹಿಂದೆ ಓಡಾಡಬೇಡಿ. ನಿಮ್ಮನ್ನು ಮುಂದಿಟ್ಕೊಂಡು ನಿಮ್ಮನ್ನು ಬಲಿ ಕೊಟ್ಟು ನಿಮ್ಮ ಸಮಾಧಿ ಮೇಲೆ ರಾಜಕೀಯ ಮಾಡ್ತಾರೆ ಇವರು. ಇವ್ರ ಹಿಂದೆ ಓಡಾಡಬೇಡಿ, ಓಡಾಡಿ ನಿಮ್ಮ ಫ್ಯಾಮಿಲಿಗಳನ್ನ ಅನಾಥ ಮಾಡಬೇಡಿ ಅಂತ ಹೇಳ್ತೀನಿ ನೋಡ್ರಿ ಟಪಾಲ್ ಗಣೇಶ್. ಅಲ್ಲ, ಇವಾಗ ಜನರು ಅವೇರ್ನೆಸ್ ಆಗಾರಿ ಬಿಡಿ ಮೇಡಮ್. ಮುಂಬರುವ ಎಲೆಕ್ಷನ್ ನಲ್ಲಿ ಎಲ್ಲರಿಗೆ ತಕ್ಕಂತೆ ಪಾಠ ಕೊಡ್ತಾರ, ಅದರಲ್ಲಿ ಎರಡು ಮಾತಿಲ್ಲ. ಜನ ಹುಷಾರಾಗಿದಾರ. ಈ ಲೂಟಿಕೋರರೆಲ್ಲ ರಾಜಕೀಯಕ್ಕೆ ಬಂದು ಬಳ್ಳಾರಿ ಜಿಲ್ಲೆನ ಹಾಳು ಮಾಡಿದಾರ. ನನಗೆ ಒಂದು ದುಃಖ ಏನಂದ್ರೆ, ಈ ರಾಜ್ಯದ ಸಂಪತ್ತು ಕೊಳ್ಳೆ ಹೊಡೆದವರು ಕೂಡ ಅಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇದಾರೆ ಅಲ್ಲಿ ಮಹನೀಯರು. ಅಂದ್ರೆ ಇದು ಬಹಳ ದುಃಖದ ಸಂಗತಿ. ಯಾಕಂದ್ರೆ ನಮ್ಮ ರಾಜ್ಯದ ನಮ್ಮ ನಾಡಿನ ಸಂಪತ್ತು ಲೂಟಿ ಹೊಡೆದಿರೋದು ಒಂದು ಕನ್ವಿಕ್ಷನ್ ಆಗಿದೆ. ರಿಪೋರ್ಟ್ಗಳು ಕೊಡ್ತಾ ಇದಾರ, ಅಲ್ಲಿ ಕೂಡ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಇವತ್ತು ಪಕ್ಷದಲ್ಲಿ ಹಿಡ್ಕೊಂಡಿದಾರ ಅಂದ್ರೆ ಅದು ಅವ್ರಿಗೆ ಬಿಟ್ಟ ವಿಷಯ. ನೀವು ಗಣಿ ಧೂಳು ಕುಡಿತಿರೋ ಕೇಳಿಸ್ಕೊಳ್ಳಿ, ನೀವು ಗಣಿ ಧೂಳು ಕುಡಿತಿರೋ, ನೀವು ಗಣಿ ತಿಂತಿರೋ, ಅಥವಾ ಜೈಲಿಗೆ ಹೋಗ್ತಿರೋ, ಬರ್ಬಾದಾಗ ಹೋಗ್ತಿರೋ, ನಿಮ್ಮಿಂದ ರಾಜಕೀಯ ಲಾಭ ಆಗೋದಿತ್ತಂದ್ರೆ ಬಂದು ನಿಮಗೆ ಕಾಲು ಬೇಕಾದ್ರೆ ಹಿಡಿತಾರ ರಾಜಕೀಯ ಪಕ್ಷಗಳು. ನಿಮ್ಮಿಂದ ಲಾಭ ಆಗ್ಬೇಕಷ್ಟೇ. ನೀವ್ ಏನಾದ್ರೂ ಮಾಡ್ರಿ, ನೀವು ಕೊಲೆ ಆದ್ರೂ ಮಾಡ್ರಿ, ನೀವು ಗಣಿ ಧೂಳಾದ್ರೂ ಕುಡೀರಿ, ನೀವ್ ಏನಾದ್ರೂ ಮಾಡ್ರಿ, ನೀವು ಶಿಕ್ಷೆ ಆದ್ರೂ ಆಗ್ಲಿ, ನೀವ್ ಎಂತವ್ರಾದ್ರೂ ಆಗ್ಲಿ, ನಿಮ್ಮಿಂದ ರಾಜಕೀಯ ಲಾಭ ಆಗುತ್ತೆ ಅಂದ್ರೆ ಬೇಕಾದ್ರೆ ನಿಮ್ ಕಾಲು ಹಿಡಿತಾರ, ನಿಮ್ ಪಾದ ತೊಳೆದು ನೀರಾದ್ರೂ ಕುಡಿತಾರ ನಮ್ಮ ರಾಜಕೀಯ ಪಕ್ಷಗಳು. ಯಾವ ನೈತಿಕತೆನೂ ಇಲ್ಲ, ಯಾವ ಆತ್ಮಸಾಕ್ಷಿನೂ ಇಲ್ಲ ಇವರಿಗೆ. ಇವ್ರಿಗೆ ಬೇಕಾಗಿರೋದು ಅಧಿಕಾರ ಅಷ್ಟೇ. ಹೌದು. ಕೇಳ್ತಾನೆ, ಇವತ್ತು ಬಿಜೆಪಿ ಅವರು ಈ ಗಣಿ ಲೂಟಿ ಹೊಡೆದಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ರಾಜಕೀಯ ಪುನರ್ಜನ್ಮ ಪಡೆಯುವಂತ ಕೆಟ್ಟ ಚಾಳಿಗೆ ಹೋಗವ್ರೆ ಅಂದ್ರೆ ಬಿಜೆಪಿ ಎಷ್ಟು ಅತಪತನ ಹೋಗಿದೆ. ಮಾಡ್ಕೊಳ್ಬೇಕು. ಕುಮಾರಣ್ಣನವರು ರಾಜಕೀಯ ಜನಾರ್ದನ್ ರೆಡ್ಡಿ ನಮ್ಮ ಪ್ರಶ್ನೆ ಉತ್ತರ ಕೊಡ್ತೀವಿ ನಾವು. ನಮ್ಮ ಇವತ್ತು ಬಳ್ಳಾರಿಯನ್ನ ಉಳಿಸಿದ್ದೆ ನಾವು, ಬಳ್ಳಾರಿಯನ್ನ ಶಾಂತಿಯುತ ಬಳ್ಳಾರಿ ಮಾಡಿದ್ದೆ ನಾವು. ಬಳ್ಳಾರಿ ಇಡೀ ರಾಜ್ಯದಲ್ಲಿ ಯಾರು ಶಾಂತಿ ಕಾಪಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಜನರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ಕೇಳಿಸ್ಕೊಳ್ಳಿ, ಗೃಹ ಮಂತ್ರಿಗಳು ರಾಜ್ಯದಲ್ಲಿ ಜನರು ಪಾಡಿ ನಾಯ್ಪಾಡಾಗಿರ್ತಕ್ಕಂಥದ್ದು ಸ್ಟಾಪ್ ಮಾಡಿದೀವಿ. ಬೆಂಗಳೂರನ್ನ ಡ್ರಗ್ಸ್ ಬೆಂಗಳೂರು ಮಾಡಕ್ ಕೊಟ್ಟಿದೀವಿ. 25,000 ಕಾಣಿಸ್ತಾ